ಬಹುತೇಕ ಜೆಡಿಎಸ್ ಪಾಲಿಗೆ, ಮೈತ್ರಿ ಪಕ್ಷಗಳ ಪೈಕಿ ಜೆಡಿಎಸ್ ಪಾಲಿಗೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ರೆಬಲ್ ಲೇಡಿ ಸುಮಲತಾ ಅಂಬರೀಶ್ ಅವರ ಮುಂದಿನ ನಡೆಯೇನು? ಯಾಕೆಂದ್ರೆ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಬಿಜೆಪಿಯಿಂದ. ಹಾಗಾಗಿ ಮುಂದೇನು ಮಾಡ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಸಂಸದೆ ಸುಮಲತಾ ಅವರ ಕೈ ತಪ್ಪಿದೆ ಮಂಡ್ಯ ಲೋಕಸಭಾ ಕ್ಷೇತ್ರ. ಟಿಕೆಟ್ ಮಿಸ್ ಆದರೂ ರಾಜಕೀಯ ನಡೆ ಏನು ಅಂತ ಅವ್ರು ಇನ್ನೂ ನಿರ್ಧಾರ ಮಾಡಿಲ್ಲ. ಮುಂದೇನು ಮಾಡಬೇಕು ಅಂತ. ಒಂದು, ಮೈತ್ರಿಯನ್ನು ಬೆಂಬಲಿಸಬೇಕು ಅಥವಾ ಪಕ್ಷೇತರರಾಗಿ ಸ್ಪರ್ಧೆ ಮಾಡಬೇಕು. ಹಾಗಾಗಿ ತೀವ್ರ ಕುತೂಹಲ ಕೆರಳಿಸಿದೆ ಸುಮಲತಾ ಅವರ ರಾಜಕೀಯ ನಡೆ. ಮೊನ್ನೆ ಜೆ ಪಿ ನಡ್ಡಾ ಅವ್ರನ್ನ ಭೇಟಿಯಾಗಿ ಬಂದಾಗಲೂ ಅತೀವ ವಿಶ್ವಾಸದಲ್ಲಿದ್ದರು ಸುಮಲತಾ ಅವರು. ಇನ್ನೂ ಯಾವುದೂ ಫೈನಲ್ ಆಗಿಲ್ಲ, ಮಂಡ್ಯ ಬಿಜೆಪಿಗೆ ಸಿಗುತ್ತೆ, ನನಗೆ ಟಿಕೆಟ್ ಸಿಗುತ್ತೆ. ಜೆ ಪಿ ನಡ್ಡಾ ಅವರು ವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ. ಪ್ರಧಾನಿ ಮೋದಿ ಅವರು ನಿಮ್ಮಂಥವ್ರನ್ನ ಕಳ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಅಂತೆಲ್ಲ ಒಂದಷ್ಟು ಮಾತುಗಳನ್ನ ಆಡಿದ್ರು. ವಿಪರೀತವಾದ ವಿಶ್ವಾಸದಲ್ಲಿದ್ದರು. ಆದರೆ ಈಗ ಬರ್ತಿರೋ ಮಾಹಿತಿಯ ಪ್ರಕಾರ ಹಾಸನ, ಮಂಡ್ಯ ಮತ್ತು ಕೋಲಾರ ಬಹುತೇಕ JDS ಬಿಟ್ಕೊಟ್ಟಿದ್ದಾರೆ. ಮುಂದೇನು? ಯಾಕೆಂದರೆ ನಿನ್ನೆ ಕೂಡ ರಾಜ್ಯ ಚುನಾವಣಾ ಉಸ್ತುವಾರಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಮಂಡ್ಯ JDSಗೆ ಅಂತ. ಸೊ ಪಕ್ಷೇತರ ಸ್ಪರ್ಧೆ ಮೂಲಕ ಸೆಡ್ಡು ಹೊಡೆಯೋದಕ್ಕೆ ಸುಮಲತಾ ಅವರ ಚಿಂತನೆ ಇದೆ. ಮುಂದಿನ ನಡೆ ಬಗ್ಗೆ ಆಪ್ತರೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾರೆ ಸುಮಲತಾ ಅವರು. ಸೋಲು ಗೆಲುವು ಲೆಕ್ಕಿಸದೆ ಸ್ಪರ್ಧೆಯಲ್ಲಿರಿ ಅಂತ ಕೆಲವರು ಸಲಹೆ ಕೊಟ್ಟಿದ್ದಾರೆ. ಆದರೆ ಇದರಿಂದ ಚುನಾವಣೆಯಲ್ಲೇನಾದರೂ ಹಿನ್ನಡೆಯಾಗ್ಬಿಟ್ರೆ, ಸೋತ್ಬಿಟ್ರೆ ರಾಜಕೀಯ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದ ಗೊಂದಲದಲ್ಲಿದ್ದಾರೆ ಸಂಸದ ಸುಮಲತಾ ಅಂಬರೀಶ್. 2-3 ದಿನಗಳಲ್ಲಿ ಬೆಂಬಲಿಗರ ಸಭೆ ನಡೆಸಿ ತೀರ್ಮಾನ ತಗೋತಾರಂತೆ. ಯಾಕೆ ಅಂತಂದರೆ, ಈಗೇನಾದರೂ ಅವರು ಮೈತ್ರಿಯನ್ನು ಬೆಂಬಲ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿಯಿಂದ ಅವರಿಗೆ ಅವಕಾಶಗಳು ಸಿಗುತ್ತೆ. ರಾಜ್ಯಸಭೆಗೋ ವಿಧಾನ ಪರಿಷತ್ಗೋ ಅವ್ರನ್ನ ಆಯ್ಕೆ ಮಾಡ್ಬೋದು. ಒಂದು ವೇಳೆ ಅದನ್ನು ಲೆಕ್ಕ ಮಾಡದೆ ಇವರೇನಾದರೂ ಪಕ್ಷೇತರರಾಗಿ ಕಣಕ್ಕಿಳಿದ್ಬಿಟ್ರೆ ಇವರು ಬಿಜೆಪಿ ಇವ್ರಿಗೆ ಯಾವುದೂ ಸಹಾಯ ಮಾಡಲ್ಲ. ಮುಂದೆ ಇವರ ರಾಜಕೀಯ ಮಂಕಾಗ್ಬಿಡುತ್ತೆ ಒಂದು ವೇಳೆ ಸೋತ್ರೆ. ಹಾಗಾಗಿ ಗೊಂದಲದಲ್ಲಿದ್ದಾರೆ. ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಈ ಸಲ ಮಂಡ್ಯ ಕ್ಷೇತ್ರವನ್ನು ಉಳಿಸ್ಕೊಳ್ಳುತ್ತೆ ಅನ್ನೋ ಆಶಾಭಾವನೆಯಲ್ಲಿದ್ದು, ಖಂಡಿತ ನಮಗೆ ಎಲ್ರಿಗೂ ಕೂಡ ನಿರಾಸೆ ಆಗಿದೆ. ಸುಮಲತಾ ಅಂಬರೀಶ್ ಅಭಿಮಾನಿಗಳು ಮತ್ತೆ ಅಂಬರೀಶ್ ಅಣ್ಣನ ಅಭಿಮಾನಿಗಳು ಎಲ್ಲರೂ ಕೂಡ ನಿರ್ಧಾರವನ್ನ ತೆಗೆದುಕೊಂಡು ಒಂದು ಸಭೆಯನ್ನ ಮಾಡಬೇಕು, ಆಯೋಜನೆ ಮಾಡಬೇಕು, ಮುಂದಿನ ರಾಜಕೀಯ ನಿರ್ಧಾರಗಳನ್ನ ಚರ್ಚೆ ಮಾಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಇನ್ನೊಂದು 2-3 ದಿವಸದಲ್ಲಿ ಸಭೆಯನ್ನ ಕರಿಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮುಂದಿನ ರಾಜಕೀಯ ನಿರ್ಧಾರಗಳನ್ನ ಸಭೆಯಲ್ಲೇ ಚರ್ಚೆ ಮಾಡಿ ಆ ಸಭೆಯಲ್ಲಿ ಒಂದು ಘೋಷಣೆಯನ್ನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನ ಮಾಡಿದ್ದೀವಿ. ಭಾರತೀಯ ಜನತಾ ಪಕ್ಷ ಈ ಸಲ ಮಂಡ್ಯ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಮಂಡ್ಯ ಪ್ರತಿನಿಧಿ ರೋಹಿತ್ ಅವರಿಂದ. ರೋಹಿತ್, ಈಗ ಸುಮಲತಾ ಅವರಿಗೆ ಇರತಕ್ಕಂಥದ್ದು 2 ಆಪ್ಷನ್. ನಂಬರ್ 1, ಮೈತ್ರಿಯನ್ನು ಬೆಂಬಲಿಸಬೇಕು ಅಥವಾ ಪಕ್ಷೇತರರಾಗಿ ಸ್ಪರ್ಧೆ ಮಾಡಬೇಕು. ಮೈತ್ರಿ ಬೆಂಬಲಿಸಿದ್ರೆ ಸುಮಲತಾ ಅವರಿಗೆ ಏನು ಅನುಕೂಲ, ಪಕ್ಷೇತರರಾಗಿ ನಿಂತರೆ ಏನಾಗಬಹುದು ಮುಂದೆ ಅಂತ? ಅರವಿಂದ್, ಇಷ್ಟು ದಿನ ಮಂಡ್ಯ ಟಿಕೆಟ್ನ ನನಗೇನು ಕೊಡ್ತಾರೆ ಅನ್ನೋ ಸಾಕಷ್ಟು ಕಾನ್ಫಿಡೆಂಟನ್ನು ವ್ಯಕ್ತಪಡಿಸ್ತಾ ಇದ್ರು ಸಂಸದೆ ಸುಮಲತಾ ಅಂಬರೀಶ್ ಅವರು. ಇದೀಗ ಸ್ಪಷ್ಟವಾಗಿ JDSಗೆ ಬಿಟ್ಕೊಟ್ಟಿದ್ದೀವಿ ಅಂತೇಳಿ ಬಿಜೆಪಿ ಹೇಳಿದೆ. ಇದೀಗ ಸುಮಲತಾ ಅವರ ಮುಂದೆ ಇರುವಂಥದ್ದು 2 ಆಯ್ಕೆಗಳು. ಒಂದು ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂಥದ್ದು, ಒಂದು ಮೈತ್ರಿ ಬೆಂಬಲಿಸುವಂಥದ್ದು. ಅಂದರೆ JDSಗೆ ಬಿಟ್ಟರು ಕೊಟ್ಟಿರುವಂಥ ಕಾರಣವಾಗಿ ಸುಮಲತಾ ಅವರು ಮೈತ್ರಿಯನ್ನು ಬೆಂಬಲಿಸೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇರುವಂಥದ್ದು ಕೂಡ ಸಹಜವಾಗಿ ಕಂಡುಬರ್ತಾ ಇದೆ. ಯಾಕಂದರೆ 2019ರ ಲೋಕಸಭಾ ಚುನಾವಣೆಯಲ್ಲಿ ನೇರ ಫೈಟ್ ಆಗಿದ್ದು JDS ಮತ್ತು ಸುಮಲತಾ ಅವರ ನಡುವೆ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಕಳೆದ ಬಾರಿಯ ಚುನಾವಣೆಯ ಇಟ್ಕೊಂಡು ಅವರು ಸಪೋರ್ಟ್ ಮಾಡ್ತಾರಾ ಮಾಡಲ್ವಾ ಅನ್ನೋ ಗೊಂದಲದಲ್ಲೇ ಒಂದು ಕಡೆ ಇದೆ. ಇನ್ನೊಂದು ಕಡೆ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಸಾಕಷ್ಟು ಸವಾಲುಗಳು ಕೂಡ ಈ ಬಾರಿ ಇರುವಂಥದ್ದು. ಅಂದರೆ ಕಳೆದ ಬಾರಿ ಹೆಚ್ಚಿನ ಪ್ರಾಮುಖ್ಯತೆ ವಹಿಸಿದ್ದು ಕಾಂಗ್ರೆಸ್. ಯಾಕೆಂದರೆ ಮೈತ್ರಿಯಲ್ಲಿ ಇದ್ರೂ ಕೂಡ ಇವರೊಟ್ಟಿಗೆ ಕೆಲಸವನ್ನು ಮಾಡಿದ್ದು ಕಾಂಗ್ರೆಸ್. ಆ ನಿಟ್ಟಿನಲ್ಲಿ ಇನ್ನೊಂದು ಕಡೆ ಬಿಜೆಪಿ ಸಹ ಅಧಿಕೃತವಾಗಿ ಅಭ್ಯರ್ಥಿಯನ್ನು ಹಾಕದೆ ಅವ್ರಿಗೆ ಬೆಂಬಲ ನೀಡಿತ್ತು. ಆದರೆ ಈ ಬಾರಿ ಕಾಂಗ್ರೆಸ್ ಸಹ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದೆ. ಇನ್ನೊಂದು ಕಡೆ ಬಿಜೆಪಿ JDSಗೆ ಬೆಂಬಲ ಕೊಟ್ಟಿದೆ. ಈ ನಿಟ್ಟಿನಲ್ಲಿ 2 ಪಕ್ಷಗಳ ಬೆಂಬಲ ಸುಮಲತಾ ಅವರಿಗೆ ಸಿಗಲ್ಲ. ಆ ನಿಟ್ಟಿನಲ್ಲಿ ಮುಂದಿನ ಆಗು ಹೋಗುಗಳು ಎಲ್ಲವನ್ನೂ ಕೂಡ ಲೆಕ್ಕಕ್ಕೆ ಇಟ್ಕೊಂಡು ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕಾ ಅಥವಾ ಮೈತ್ರಿಗೆ ಬೆಂಬಲ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಲೆಕ್ಕಾಚಾರಗಳನ್ನು ಮಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ನಾಳೆ ಅಥವಾ ನಾಡಿದ್ದು ಮಂಡ್ಯದಲ್ಲಿ ಒಂದು ಸಭೆಯನ್ನು ಕರೀತಾ ಇದ್ದಾರೆ. ಸಭೆಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಗಮನಕ್ಕೆ ಬರ್ತಾರೆ ಮತ್ತು ಅವರ ಕಾರ್ಯಕರ್ತರು ಮತ್ತು ಅವರ ಆಪ್ತರು ಏನೆಲ್ಲ ಒಂದಷ್ಟು ಇನ್ಪುಟ್ಗಳನ್ನ ಕೊಡ್ತಾರೆ ಅದರ ಆಧಾರವನ್ನು ಪರಿಗಣಿಸಿ ಮತ್ತು ಸುಮಲತಾ ಅವರ ಮೈಂಡಲ್ಲಿ ಏನು ಓಡ್ತಾ ಇದೆ ಅದೆಲ್ಲವನ್ನು ಅಳೆದು ತೂಗಿ ಮುಂದಿನ ನಿರ್ಧಾರವನ್ನು ಅವತ್ತೇ ಕೂಡ ಪ್ರಕಟ ಮಾಡ್ತಾರೆ ಅಂತ
ಹೇಳಲಾಗ್ತಾ ಇದೆ ಅರವಿಂದ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ರೋಹಿತ್, ಧನ್ಯವಾದ. ಸೊ ಸುಮಲತಾ ಅವರು ಬಹುತೇಕ ಮೈತ್ರಿಯನ್ನು ಬೆಂಬಲಿಸುವ ನಿರ್ಧಾರಕ್ಕೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಕಳೆದ ಬಾರಿ 2019ರಲ್ಲಿ ಇದ್ದಂತಹ ಸನ್ನಿವೇಶ ಮಂಡ್ಯದಲ್ಲಿ ಈಗಿಲ್ಲ. ಕಾಂಗ್ರೆಸ್ನವರು ಆಡಳಿತಾರೂಢ ಪಕ್ಷವಾಗಿದ್ದಾರೆ, ಅವರು ಬೇರೆ ಕ್ಯಾಂಡಿಡೇಟ್ ಹಾಕಿದ್ದಾರೆ. JDSನಿಂದ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿತಾ ಇದ್ದಾರೆ, ಇಬ್ಬಿಬ್ಬರನ್ನ ಎದುರಿಸಬೇಕು. ಸೊ ಹಾಗಾಗಿ ಏನು ತೀರ್ಮಾನ ತಗೋತಾರೆ ಅಂತ ಕಾದು ನೋಡೋಣ.